ಖಂಡಿತ ಕ್ರಮ. ಭಗವಂತ ಪ್ರವೇಶ ಆಗಬೇಕು. ತೋರಿಸುವ ಆ ಶನಿಯನ್ನು ಎಲ್ಲಿದ್ದಾರೆ ಗರ್ಜನೆ ಮಾಡ್ತಾ ಇದ್ದಾನೆ. ಅಂದ ಬಡನೆಯೇ ಗಗನ ಮಾರ್ಗದಲ್ಲಿ ಬರುತ್ತ ಶನಿ ರಾಜ ಕೇಳಿದಲ್ಲಿ ಮಾತಾ ತೇರಿನಲ್ಲಿ ಆಕಾಶ ಮಾರ್ಗದಲ್ಲಿ ಬರುತ್ತಿದ್ದ ಪರಮಾತ್ಮನಿಗೆ ಶಬ್ದ ಕೇಳಿಸ್ಬಿಡ್ತು. ರಾಜನಾಡಿನ ನಿನ್ನ ವಾಣಿಯ ಭಗವಂತನ ಕಿವಿಗೆ ಮುಟ್ಟಿಬಿಡ್ತು. ಬ್ರಾಹ್ಮಣೋತ್ತಮ ಕೂಗಿದಂತ ಕೂಗಿಯೇ ಅವನ ಋತ್ಕಮಲಕ್ಕೆ ತಟ್ಟಿಬಿಡ್ತು. ರಥವನ್ನ ಕೆಳಗಿಳಿಸಿ ಉಜ್ಜಯಿನಿ ನಗರದ ಅರಮನೆ ಮುಂಭಾಗದಲ್ಲಿ ರಥ ಹಿಡಿದಿದೆ. 1 ಕೋಟಿ ಸಿಡಲು ಹೊಡೆದರೆ ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದವಾಯಿತು ರಥ ಕೆಳಗಿಳಿದಾಗ. ರಥದಿಂದ ಇಳಿದಂತ ಪರಮಾತ್ಮ ಮಧೋನ್ಮತ್ತನಾಗಿ ಸಿಂಹಾಸನ ಮೇಲೆ ಕುಳಿತಿದ್ದ ಯಾವ ವಿಕ್ರಮ ಮಹಾರಾಜನ ಎಲೆಗೆ ತನ್ನ ಎಡಗಾಲನ್ನು ಛಾಡಿಸುವಂತ ಎಲ್ಲವೋ ವಿಕ್ರಮ, ಇವನ್ ಯಾರು, ಇವನ ಅಂಶವೆಂತಾದ್ದು ಎಂಬುದನ್ನು ಹರಿಯದೆ ಪಾಪಿಯಾದ ನೀನು ನನ್ನನ್ನು ಗೆಲ್ಲಿದೆಯಾ? ನೋಡು ಎಂಬುರಾಗಿ ಕೆಂಗಣ್ಣನ್ನ ಕೆಂಡದಂತೆ ಹರಿಸುತ್ತಾ ಕೆಂಗಣ್ಣಿನ ಗೆದರೆ ಪರಮಾತ್ಮ ನಿಂತಿದ್ದನೇ. ತಲೆ ಕೆಳಗಾಗಿ ವಿಕ್ರಮ ಕೆಳಗಡೆ ಬಿದ್ದು ಕಿರೀಟವೇ ಒಂದು ಕಡೆ ಬಿದ್ದು ಹೋಗಿದೆ. ತಾನೇ ಎಷ್ಟೋ ಹೊತ್ತಿನ ಮೇಲೆ ಜ್ಞಾನ ಬಂತು. ಚೇತರಿಸಿಕೊಂಡು ಸುತ್ತಲೂ ನೋಡ್ತೇನೆ. ಘೋರವಾದ ದೃಷ್ಟಿಯಿಂದ ನಿಂತಿರುವ ಪರಮಾತ್ಮನನ್ನ ಕಂಡು ಗಡಗಡ ನಿಲ್ತಾ ಇದ್ದಾನೆ. ದೇವಾ ಪಾಮರ ಶನಿದೇವಾ ಪಾಮರ ದೇವಾ
ತಿಳಿದು ಮಾಡಿದ ಅಪರಾಧಕ್ಕೆ ಮನ್ನಣೆ ಇಲ್ಲದೆ ಒಂದು ವೃಕ್ಷದಲ್ಲಿ ಒಂದು ಭಾಗ ವಿಷವಾದ ಆ ವೃಕ್ಷವನ್ನು ಛೇದಿಸುವುದು ಯಾವ ಧರ್ಮ? ಸುತರು ಪಿತನ ದೂಡುವರಲ್ಲದೆ ಪಿತನು ಸುತನ ದೂಡುವರೇನಯ್ಯ. ಜಗತ್ತಿನ ಹೆತ್ತ ತಂದೆ ತಾಯಿಗಳನ್ನು ಮಾತ್ರ ಬೇಕಾದ್ರೆ ಹೊತ್ತುವರಿಗೆ ಕೂಗ್ತಾರೆ. ವಯಸ್ಸಾಯಿತು, ನಿನಗೆ ಇನ್ನೇನು ಕೆಲಸ, ಹೊರಗಡೆ ಕೂತಿರು. ಆದರೆ ಎಂತಹ ಕೆಟ್ಟ ಮಕ್ಕಳನ್ನು ಹೆತ್ತಿದ್ದರು ಯಾವ ತಂದೆ ತಾಯಿ ಮಕ್ಕಳನ್ನು ಮಾತ್ರ ಹೊರಗೆ ನೂಕಲ್ಲ, ನೂಕ್ತಾರ? ಎತ್ತೋರಿಗೆ ಯಜ್ಞನೇ ಮುತ್ತು. ಜಗತ್ತಿಗೆ ನೀನೊಬ್ಬ ತಂದೆಯಲ್ಲವೇ? ನಾವೆಲ್ಲರೂ ನಿನಗೆ ಸುತರಲ್ಲವೇ? ಆ ಪುತ್ರ ವಾತ್ಸಲ್ಯದಿಂದ ಕಾಪಾಡು, ಕೃಪೆ ತೋರು, ದಯಮಾಡು ಶನಿರಾಜ, ದಯಮಾಡು ಅಂತ ಹೇಳಿ ಅಡಿಗಡಿಗೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಯಾವ ವಿಕ್ರಮ ಭಗವಂತ ಹೇಳ್ದ, ಎಲ್ಲವೋ ವಿಕ್ರಮ, ಆಡುವಾಗ ಏನೇನು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸುವ, ನನ್ನನ್ನು ಕಾಪಾಡುವನ್ನು ಕೇಳುವರು ಯಾರು? ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ನೋಡು ನಾನು ಯಾರೆಂದು ನಿನಗೆ ಮುಂದೆ ಗೋಚರವಾಗುತ್ತೆ ಎಂದರೆ ಭಾನುಜಾತ ಭಾನುಜಾತ Take